Namaste. Let us move to the next session. Organizational change. Overcoming resistance to change implications. So, overcoming resistance to change. In the previous class, we had studied the reasons for resistance to change. Why employees resist new changes in an organization. Learning objectives. To know meaning of change and resistance to change. To understand how to solve employee resistance problems. To explore the techniques of overcoming resistance to change. Session outcomes. It helps to know the meaning and major techniques of overcoming resistance to change. It also aids to solve employee resistance problems. Meaning. The term change refers to any alteration which occurs in the overall work environment of an organization. So, if any small variation takes place or any alteration takes place in an organization, that is considered as change. Resistance to change is the act of opposing or struggling with the modifications or transformations that alter the status quo. So, status quo, the present situation, okay, the present status of an employee will be altered or changed due to the new uh, new things that are taking place in an organization. So, resistance to change is an act of opposing it because whatever changes that alter the status quo, ನಾವಿರುವಂತಹ ಪ್ರಸ್ತುತ ನಮ್ಮ ಸ್ಟೇಟಸ್ ಏನಿದೆ ಆರ್ಗನೈಸೇಷನಲ್ಲಿ ಅದನ್ನ ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂಥವನ್ನೆಲ್ಲ ನಾವು ವಿರೋಧಿಸ್ತೇವೆ. ಸೊ ಅದನ್ನೇ ನಾವು ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಹೇಳೋದು. ಇಟ್ ಈಸ್ ದ ಅನ್ವಿಲ್ಲಿಂಗ್ನೆಸ್ ಟು ಅಡಾಪ್ಟ್ ಟು ಆಲ್ಟರ್ಡ್ ಸರ್ಕಮ್ಸ್ಟಾನ್ಸಸ್. ಬದಲಾವಣೆಯಾದಂತಹ ಪರಿಸ್ಥಿತಿಗಳಿಗೆ ನಾವು ಒಗ್ಗಿಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಸೊ ಇಟ್ ಈಸ್ ದ ಅನ್ವಿಲ್ಲಿಂಗ್ನೆಸ್. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ resistance to change. The resistance to change consists of any employee behaviors designed to discredit, delay or prevent the implementation of a work change. ಒಂದು ಕೆಲಸ ಏನಿರ್ತದೆ, ಓಕೆ, ಆ ಕೆಲಸದಲ್ಲಿ ಏನಾದರೂ ಬದಲಾವಣೆ ಆದರೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಓಕೆ, ಎಂಪ್ಲಾಯಿ ಬಿಹೇವಿಯರ್ಸ್, ಅವರ ನಡವಳಿಕೆ ಹೇಗಿರ್ತದೆ ಅಂತ ಹೇಳಿದ್ರೆ ಅದನ್ನು ಬೇಕಂತೇಳಿ ಡಿಲೇ ಮಾಡುವಂಥದ್ದು, ಬೇಕಂತೇಳಿ ಒಪ್ಪಿಕೊಳ್ಳದಿರೋದು, ಹೇಳಿದ ಕೆಲಸ ಮಾಡದೇ ಇರುವಂಥದ್ದು. ಸೊ ಇಂಥದೆಲ್ಲ ಬಿಹೇವಿಯರ್ ತೋರಿಸ್ತಾರಲ್ಲ, ಅದನ್ನು ನಾವು ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಹೇಳ್ತೇವೆ. ಎಂಪ್ಲಾಯೀಸ್ ರೆಸಿಸ್ಟ್ ಚೇಂಜ್ ಬಿಕಾಸ್ ಇಟ್ ಥ್ರೆಟನ್ಸ್ ದಿಯರ್ ನೀಡ್ಸ್ ಫಾರ್ ಸೆಕ್ಯೂರಿಟಿ, ಸೋಷಿಯಲ್ ಇಂಟ್ರಾಕ್ಷನ್, ಸ್ಟೇಟಸ್, ಕಾಂಪಿಟೆನ್ಸ್, ಸೆಲ್ಫ್ ಎಸ್ಟೀಮ್ ಎಟ್ಸೆಟ್ರಾ. ಅವರಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಏನು ಹೇಳ್ತೇವೆ ತೊಂದರೆ ಆಗ್ತದೆ ನೋಡಿ, ಸೊ ಅದಕ್ಕೆ ಅವರು ರೆಸಿಸ್ಟ್ ಮಾಡ್ತಾರೆ. ಅವರ ಸೆಕ್ಯೂರಿಟಿಗೆ, ಜಾಬ್ ಸೆಕ್ಯೂರಿಟಿಗೆ ತೊಂದರೆ ಬಂದರೆ, ಸೋಷಿಯಲ್ ಇಂಟ್ರಾಕ್ಷನ್, ಫ್ರೆಂಡ್ಶಿಪ್ಗಳಿಗೆ, ಕಂಪನಿಯಲ್ಲಿರುವಂಥ ಫ್ರೆಂಡ್ಶಿಪ್ಗಳಿಗೆ ತೊಂದರೆ ಆದರೆ, ಸ್ಟೇಟಸ್, ಕಾಂಪಿಟೆನ್ಸ್, ಸೆಲ್ಫ್ ಎಸ್ಟೀಮ್ ಇದಕ್ಕೆಲ್ಲ ತೊಂದರೆ ಆಗ್ತದೆ ಅಂತ ಹೇಳುವ ಕಾರಣದಿಂದಾಗಿ ಅವರು ಬದಲಾವಣೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಓವರ್ಕಮಿಂಗ್ ರೆಸಿಸ್ಟೆನ್ಸ್ ಟು ಚೇಂಜ್. ಈಗ ಅವರು ವಿರೋಧಿಸ್ತಾರೆ, ನಾವು ಇದನ್ನು ಒಪ್ಪಿಕೊಳ್ಳೋದಿಲ್ಲ, ನೀವೇನಾದರೂ ಹೊಸ ಚೇಂಜಸ್ ತಂದರೆ ನಮಗೆ ಅದು ಬೇಡ, ನಾವು ಇದನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳುವಾಗ ಓವರ್ಕಮಿಂಗ್ ರೆಸಿಸ್ಟೆನ್ಸ್, ಹೇಗೆ ಅದರಿಂದ ಹೊರಗೆ ಬರಬಹುದು, ಹೇಗೆ ಅವರನ್ನು ಒಪ್ಪಿಸಬಹುದು? ಸೊ ದ ಫಸ್ಟ್ ಒನ್ ಇಸ್ ಇಫೆಕ್ಟಿವ್ ಕಮ್ಯುನಿಕೇಶನ್. ಪರಿಣಾಮಕಾರಿಯಾದ ಸಂವಹನ ಅಂದ್ರೆ ಅವ್ರ ಹತ್ರ ಮಾತಾಡಬೇಕು ಕರೆಕ್ಟಾಗಿ. ನೋಡಿ, ಈ ಚೇಂಜ್ ನಾವು ತರದಿದ್ರೆ, ಇಂತಹ ಬದಲಾವಣೆ ಮಾಡದಿದ್ರೆ ನಾವು ಹಿಂದೆ ಉಳಿದು ಬಿಡ್ತೇವೆ, ಎಲ್ಲ ನಮ್ಮ ಕಾಂಪಿಟೇಟರ್ಸ್ ಮುಂದೆ ಹೋಗಿ ಬಿಡ್ತಾರೆ, ನಮ್ಗಾಗ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಾಂಪಿಟೇಷನ್ ಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಕಂಪನಿ ಮುಚ್ಚಬೇಕಾಗ್ತದೆ. ಸೊ ಈ ಬದಲಾವಣೆ ತುಂಬಾ ಅಗತ್ಯ ಅಂತ ಹೇಳೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಎಫೆಕ್ಟಿವ್ ಕಮ್ಯುನಿಕೇಶನ್, ಮಾತಾಡ್ಬೇಕು ಅವ್ರ ಹತ್ರ ಓಪನ್ ಆಗಿ. ದೆನ್ ಕನ್ಸಲ್ಟೇಷನ್ ವಿತ್ ಯೂನಿಯನ್ ಲೀಡರ್ಸ್. ಟ್ರೇಡ್ ಯೂನಿಯನ್ ಇರ್ತದೆ, ಎಂಪ್ಲಾಯೀಸ್ ಅವರದೇ ಟ್ರೇಡ್ ಯೂನಿಯನ್, ಅವರದೇ ಸಂಘಗಳು ಇರ್ತವೆ. ಸೊ ಆ ಟ್ರೇಡ್ ಯೂನಿಯನ್ ನಾಯಕರೊಂದಿಗೆ ಸಮಾಲೋಚನೆ ಮಾಡಬೇಕು, ಅವರನ್ನು ಕೂತ್ಕೊಳ್ಳಿಸಿ, ನೋಡಿ ಈ ತರ ಇದೆ ಸಮಸ್ಯೆ ಅಂತ ಹೇಳಿ ಅವರಿಗೆ ಸರಿಯಾಗಿ ಮನವರಿಕೆ ಮಾಡಬೇಕು. ಎಜುಕೇಶನ್ ಆ್ಯಂಡ್ ಟ್ರೈನಿಂಗ್, ಒಂದು ಶಿಕ್ಷಣ ಕೊಡುವಂಥದ್ದು ಮತ್ತೆ ತರಬೇತಿ ಕೊಡುವಂಥದ್ದು. ಅದು ಏನು ಚೇಂಜ್, ಏನು ಅದರಿಂದ ನಿಮ್ಗೆ ಏನು ಸಮಸ್ಯೆಯೂ ಆಗೋದಿಲ್ಲ, ಈ ಚೇಂಜ್ ಯಾಕೆ ಅಗತ್ಯ ಇದೆ, ಇದನ್ನು ಮಾಡದಿದ್ರೆ ಏನಾಗ್ತದೆ, ಇದರ ಬಗ್ಗೆ ಎಂಪ್ಲಾಯೀಸ್ಗೆ ಸರಿಯಾಗಿ ಹೇಳಬೇಕು, ಒಂದು ಅದರ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ದೆನ್ ಟ್ರೈನಿಂಗ್, ಹೊಸ ಚೇಂಜ್ ಬಂದರೂ ಕೂಡ ನೀವು ಹೆದರುವ ಅವಶ್ಯಕತೆ ಇಲ್ಲ, ನಿಮಗೆ ನಾವು ತರಬೇತಿ ಕೊಡ್ತೇವೆ ಅಂತ ಹೇಳಿ ತರಬೇತಿ ಕೊಟ್ಟರೆ ಆಗ ಅವರು ಆ ಹೊಸ ಬದಲಾವಣೆಯನ್ನು ಒಪ್ಪಿಕೊಳ್ತಾರೆ. ದೆನ್ ಫೆಸಿಲಿಟೇಷನ್ ಆ್ಯಂಡ್ ಸಪೋರ್ಟ್.
ಫೆಸಿಲಿಟೇಷನ್, ಅವರಿಗೆ ಸೌಲಭ್ಯವನ್ನು ಕೊಡುವಂಥದ್ದು ಮತ್ತು ಬೆಂಬಲವನ್ನು ಕೊಡಬೇಕು. ಓಕೆ, ನೀವೇನು ಮಾಡಿದರೂ ಕೂಡ ಅವರಿಂದ ಮಿಸ್ಟೇಕ್ಸ್ ಆಗ್ಬೋದು ಇನಿಷಿಯಲ್ ಡೇಸಲ್ಲಿ, ಬಟ್ ದ ಆರ್ಗನೈಸೇಷನ್ ಶುಡ್ ನೋ ಇಂಟ್ರಾಕ್ಟ್ ವಿತ್ ಇಟ್ಸ್ ಎಂಪ್ಲಾಯೀಸ್ ಇನ್ ಅ ವೆರಿ ಪೇಷಂಟ್ ವೇ. ತುಂಬ ಸಮಾಧಾನವಾಗಿ, ದೇ ಶುಡ್ ಬಿ ಕಂಪ್ಯಾಷನ್ ಅಲ್ವಾ, ತುಂಬ ಸಮಾಧಾನವಾಗಿ ಪ್ರೀತಿಯಿಂದ ಅವರನ್ನು ಹೇಳ್ತಾ ಹೋದರೆ, ತಿದ್ದುತ್ತಾ ಹೋದರೆ ಸರಿ ಆಗ್ತದೆ. ಸಪೋರ್ಟ್ ಕೊಡ್ತಾ ಹೋಗಬೇಕು. ನೆಗೋಷಿಯೇಷನ್. ಸೊ ನೆಗೋಷಿಯೇಷನ್, ಮಾತುಕತೆ ಹೇಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು, ಅವ್ರ ಹತ್ರ ಕೂತ್ಕೊಂಡೊಂದು ಸಮಾಲೋಚನೆ ಮಾಡಿಕೊಂಡು ವಿ ಕ್ಯಾನ್ ಗೋ ಫರ್ದರ್. ಮ್ಯಾನಿಪುಲೇಷನ್ ಆ್ಯಂಡ್ ಕೋಆಪ್ಟೇಷನ್. ಸೊ ಮ್ಯಾನಿಪುಲೇಷನ್, ನಾವೇನಾದರೂ ಚೇಂಜಸ್ ಹೇಳ್ಬೋದು, ನೋಡಿ ಹೀಗಾಗ್ತದೆ, ಹೀಗೆ ಮಾಡಬಹುದು ಅಂತ ಆಲ್ಟ್ರೇಷನ್ ನಾವೇ ಮಾಡ್ಕೋಬಹುದು. ನಮ್ಮ ಕುಶಲತೆ ಮತ್ತು ಸಹಕಾರದ ಮೇಲೆ ಅದು ಪ್ರಭಾವ ಬೀರ್ತದೆ. ಕೊಯರ್ಷನ್ ಆರ್ ಥ್ರೆಟ್, ಅವ್ರು ಏನಕ್ಕೆ ಒಪ್ಪದಿದ್ರೆ ಅವರನ್ನು ಹೆದರಿಸಬೇಕು, ಬೆದರಿಕೆ ಹಾಕಬೇಕು. ನೋಡಿ, ನೀವು ಕೆಲಸ ಮಾಡಲಿಲ್ಲದಿದ್ರೆ, ಇದು ಬದಲಾವಣೆಗೆ ಒಪ್ಪದಿದ್ರೆ ನೀವು ಕೆಲಸದಿಂದ ನಿಮ್ಮನ್ನು ನಾವು ತೆಗಿತೇವೆ. ಸೊ ಇದು ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳು. ಓವರ್ಕಮಿಂಗ್ ರೆಸಿಸ್ಟೆನ್ಸ್ ಟು ಚೇಂಜ್, ಇದು ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಹೊಸ ಬದಲಾವಣೆ ಬರುವಾಗ ಅದನ್ನು ಒಪ್ಪಿಕೊಳ್ಳಲೇಬೇಕು. ಒಪ್ಪಿಕೊಳ್ಳದಿದ್ರೆ ನೀವು ಕೇಳಿರ್ಬೋದು ಸಮಾಧಾನ ಭೇದ ದಂಡ ಅಂತ, ಚತುರೋಪಾಯ. ಸೊ ಸಮಾಧಾನವಾಗಿ ಮಾತಾಡೋದು, ಕೇಳೋದು, ಅವರಿಗೆ ಸಪೋರ್ಟ್ ಕೊಡೋದೆಲ್ಲ ಮಾಡ್ತೇವೆ. ಯಾವುದಕ್ಕೂ ಒಪ್ಪದಿದ್ರೆ ಕೊನೆಗೆ ನಾವು ಥ್ರೆಟ್ ಕೊಡಲೇಬೇಕಾಗ್ತದೆ. ಬಿಕಾಸ್ ಇಫ್ ದ ಚೇಂಜ್ ಈಸ್ ನಾಟ್ ಅಡಾಪ್ಟೆಡ್ ಇನ್ ದ ಆರ್ಗನೈಸೇಷನ್, ದೆನ್ ಆರ್ಗನೈಸೇಷನ್ ಹ್ಯಾಸ್ ಟು ಕ್ಲೋಸ್ ಡೌನ್, ಹ್ಯಾಸ್ ಟು ಗೋ ಇನ್ ಟು ಲಿಕ್ವಿಡೇಷನ್. ಅದು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಬದಲಾವಣೆಯನ್ನು ತರಲೇಬೇಕು ಮತ್ತು ಈ ಬದಲಾವಣೆಗೆ ಎಂಪ್ಲಾಯೀಸನ್ನು ಒಪ್ಪಿಸಲೇಬೇಕಾಗ್ತದೆ. So MCQs, dash is the act of opposing, struggling with the modifications that alter status quo. Resistance to change, acceptance to change, diversion of change, change balance. Resistance to change. Which one of the following is not a strategy to overcome the resistance to change? Not a strategy, they said. Effective communication, consultation with union leaders, education and training, sudden demotion. Sudden demotion. This is not the strategy. Which of the following is a strategy? To overcome the resistance to change? Retirement, domination, coercion, none of the above. So ಡೈರೆಕ್ಟ್ ಆಗಿ ಥ್ರೆಟ್ ಕೊಡಬಾರ್ದು, ಕೊಯರ್ಷನ್ ಕೊಡಬಾರ್ದು, ಸಿವಿಯರ್ ಥ್ರೆಟ್ ಕೊಡಬಾರ್ದು. ಓಕೆ, ಅವರಿಗೆ ಬೆದರಿಕೆ ಹಾಕಬೇಕು ಲೈಟ್ ಆಗಿ, ಬಟ್ ನಾಟ್ ದ ಸಿವಿಯರ್ ಥ್ರೆಟ್ ಆರ್ ಕೊಯರ್ಷನ್. Which of the following is not a strategy to overcome resistance to change? Firing from the job immediately, facilitation and support, negotiation, manipulation and co-optation. Firing from the job immediately. Resistance to change is the unwillingness to adapt to the dash circumstances. Same, altered, all the above, none of the above. Altered circumstances. Okay, thank you.